ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರಿ, ಅದೇ ತಾನಿ ಪ್ರೀತಿಯ ಆಸರೆ. ಅಧ್ಯಾಯ 11. 2 ಕಾಫಿ ಕಪ್ ಜೊತೆ ಚಿಕ್ಕ ಬೌಲ್ನಲ್ಲಿ ಬೆಣ್ಣಿ ತಂದು ಇಟ್ಟ ತಾಯಿಯನ್ನು ನೋಡಿದವಳು, ಇದ್ಯಾಕೀ ಬೆಣ್ಣಿ ಎಂದಳು. ಅದು ತಶ್ ಎಂದವರಿಗೆ ಮಗಳ ಮುಂದೆ ಮಾತಾಡಲು ಮುಜುಗರ. ಬಾಯಿ ಬಿಟ್ಟು ಹೇಳಲು ತಮ್ಮ ಪತಿಮಹಾಶಯರು ಅಲ್ಲೇ ಇದ್ದಾರಲ್ಲ. ತಮ್ಮ ನಗುವನ್ನು ತಡೆಯುತ್ತಾ, ಕಾಫಿ ಆರೋಕ್ಕೂ ಮುಂಚೆ ತಗೊಂಡು ಹೋಗಿ ಕುಡಿರಿ, ಬೆಣ್ಣಿ ಯಾಕೆ ಅಂತ ರೂಮ್ಗೂ ಹೋದ್ಮೇಲೆ ಗೊತ್ತಾಗತ್ತೆ ಎಂದವರು ಅವಳ ಮುಂದಿನ ಪ್ರಶ್ನೆಗಳಿಂದ ಹಾಗೂ ವಿನಯ್ಯವರ ದೃಷ್ಟಿಯಿಂದ ಜಾರಿಕೊಂಡರು. ಕಾಫಿ ಕಪ್ ಹಿಡಿದು ರೂಮುಗ್ ಬಂದವಳು ತಕ್ಷಾಗಿ ಕಣ್ಣಾಡಿಸಿದಳು. ಅವನು ಬಾಲ್ಕನಿಯಲ್ಲಿ ಇರೋದು ನೆನಪಾಗುತ್ತಲೇ ಅಲ್ಲೇ ಹೋಗಿ ಅವನ ಮುಂದೆ ಕಾಫಿ ಕಪ್ಪಿಟ್ಟು ತಾನೊಂದು ಕೈಗೆತ್ತಿಕೊಂಡು ತುಟಿ ಮೇಲೆ ಇಟ್ಟಾಗ ಉರಿಯಾಗಿತ್ತು. ಆ ಎಂದವಳು ಕಪ್ ಕೆಳಗಿಳಿಸಿದರೆ ತಕ್ಷ್ ಐಮ್ ಸಾರಿ ಎಂದಿದ್ದ. ಅವನತ್ತ ಉರಿನೋಟ ಬಿಟ್ಟವಳು ಮತ್ತೆ ಕಪ್ ಕೈಗೆತ್ತಿಕೊಂಡಾಗ ತಕ್ಷ್ ವೇಟ್ ತಶ್ ಎಂದವ ಬೆಣ್ಣಿ ಇದ್ದ ಬೌಲ್ ಕೈಗೆತ್ತಿಕೊಂಡಿದ್ದ. ಆಗ ಅವಳಿಗೆ ಬೆಣ್ಣಿ ಯಾಕೆ ಕೊಟ್ಟಿದ್ದಾರೆ ಎಂದು ಗೊತ್ತಾಗಿದ್ದು. ಅವಳು ಏನು ಎಂದು ಕೇಳುತ್ತಲೇ ಶ್ ಇಂದ ಅವಳ ತುಟಿ ಮೇಲೆ ತನ್ನ ಬೆರಳಿರಿಸಿ ಬೆಣ್ಣಿ ತೆಗೆದು ತುಟಿ ಕೆಂಪಾದಲ್ಲಿ ಹಚ್ಚಿದ. ತಣ್ಣನೆಯ ಸ್ಪರ್ಶಕ್ಕೆ ಮನಸ್ಸು ವಾಲುತ್ತಿದ್ದರೂ ಬುದ್ಧಿ ಎಚ್ಚರಿಸಿತು. ತಕ್ಷಣ ಅವನ ಕೈಯನ್ನು ಸರಿಸಿ ಎದ್ದು ಒಳನಡೆದಳು. ಅಷ್ಟು ಬೇಗ ನಾನ್ಯಾರು ಎಂಬುದನ್ನು ಮರೆತಿದ್ದೀಯಾ ಅಂದ್ರೆ ನಿನ್ನ ಮೆಚ್ಚಲೇಬೇಕು ತಶ್. ಇಟ್ಸೂಕಿ, ಈ ತಕ್ಷ ಎಲ್ಲವನ್ನೂ ವಾಪಸ್ ಕೊಟ್ಟು ಹೋಗ್ತಾನೆ ಎಂದವ ತನಗೆ ತಶ್ ಮಾಡಿದ್ದ ಅವಮಾನ ನೆನಪಿಸಿಕೊಂಡು ಮುಷ್ಟಿ ಬಿಗಿಮಾಡಿದ್ದ. ಮರುದಿನ ಎಂದಿನಂತೆ ತಶ್ ಆಫೀಸ್ಗೂ ಹೋದರೆ ಅವಳನ್ನು ಆಫೀಸ್ ತನಕ ಬಿಟ್ಟು ಬಂದ ತಕ್ಷ ತನ್ನ ಲ್ಯಾಪ್ಟಾಪ್ ತೆಗೆದು ಬಾಕಿ ಇದ್ದ ಕೆಲಸ ಮುಗಿಸುವುದರಲ್ಲಿ ತಲ್ಲೀನನಾಗಿದ್ದ. ಇಡೀ ದಿನಚರಿಯಲ್ಲಿ ಪೂರ್ಣ ವಿನಯ್ಯವರ ಮುಂದೆ ಇಬ್ಬರೂ ಖುಷಿಯಾಗಿರುವಂತೆ ತೋರಿದರೂ ರೂಮಲ್ಲಿ ಇಬ್ಬರೂ 3 ಮಾತು ಹೆಚ್ಚು ಕಡಿಮೆ ಅನ್ನುವ ರೀತಿಯಲ್ಲಿಯೇ ಇರುತ್ತಿದ್ದರು. ಇದರ ಮಧ್ಯೆ ಆಗಾಗ ತಶ್ನನ್ನು ಕೇರ್ ಮಾಡುತ್ತಿದ್ದ. ತಶ್ಗೆ ಫಾರಿನ್ ಬಿಸ್ನೆಸ್ ರೂಲ್ಸ್ ಕಂಪನಿಗೆ ಅಪ್ಲೈ ಮಾಡುವ ಆಸೆ. ಅವಳು ಕಂಪನಿಗೆ ಎಂಡಿಯೇ ಹೊರತು ಇಡೀ ಆಸ್ತಿಗಲ್ಲ. ಅವಳ ಹೆಸರಲ್ಲಿ ಸಂಪೂರ್ಣ ಆಸ್ತಿ ಇಲ್ಲದೆ ಅವಳ ಯಾವ ನಿರ್ಧಾರವನ್ನೂ ಕಂಪನಿಯ ಇತರೆ ಡೈರೆಕ್ಟರ್ಗಳು ಒಪ್ಪುತ್ತಿರಲಿಲ್ಲ. ಅವರೆಲ್ಲರ ವಾದ ಆಸ್ತಿ ನಿನ್ನ ಹೆಸರಿಗೆ ಆಗದೆ ನೀನು ತೆಗೆದುಕೊಂಡ ಯಾವ ಒಪ್ಪುತ್ತಿರಲಿಲ್ಲ. ಅವರೆಲ್ಲರ ವಾದ ಆಸ್ತಿ ನಿನ್ನ ಹೆಸರಿಗೆ ಆಗದೆ ನೀನು ತೆಗೆದುಕೊಂಡ ಯಾವ ನಿರ್ಧಾರವೂ ನಾವು ಒಪ್ಪುವುದಿಲ್ಲ ಎನ್ನುತ್ತಿದ್ದರು. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ತಮ್ಮ ಕಂಪನಿ ಬೆಳೆಯಬೇಕು ಎಂಬ ಕನಸು ಇಟ್ಟುಕೊಂಡವಳಿಗೆ ತನ್ನ ಕನಸನ್ನು ಚಿವುಟಿ ಹಾಕಲು ಸಿದ್ಧಳಿಲ್ಲ. ಕೊನೆಗೆ ಮತ್ತೆ ತಾನೇ ಸೋತ ತಶ್ ಮತ್ತೆ ನಿಂತಿದ್ದು ತಂದೆಯ ಮುಂದೆ. ಡ್ಯಾಡ್, ನಾನು ಏನು ಮಾಡಲು ಹೊರಟಿದ್ದೇನೆ ಅನ್ನೋದು ನಿಮಗೂ ಗೊತ್ತು. ನಿಮಗೆ ವಿಷಯ ತಿಳಿಯದೇ ನೀವು ಇಷ್ಟು ಫ್ರೀಯಾಗಿ ಇರ್ತಾ ಇರಲಿಲ್ಲ. ಇನ್ನೊಂದು ವಾರದಲ್ಲಿ ಲಾಯರ್ನ ಕರೆಸಿ ಪ್ರಾಪರ್ಟಿ ನನ್ನ ಹೆಸರಿಗೆ ಮಾಡಿಸಿ. ನನ್ನ ಆಸೆ ಕನಸು ಏನಂತ ಗೊತ್ತಿದ್ದೂ ನೀವು ಕೈಚೆಲ್ಲಿ ಕೂರೋದು ನೋಡಿದ್ರೆ ಬಿಸ್ನೆಸ್ ಫೀಲ್ಡ್ನಲ್ಲಿ ನನ್ನ ಮುಳುಗಿಸಬೇಕು ಅಂತ ಇದ್ದೀರಾ? ಕಾಮ್ ಡೌನ್ ತಶ್. ಪ್ರಾಪರ್ಟಿ ನಿನ್ನ ಹೆಸರಿಗೆ ಬರೀತೀನಿ ಅಂತ ಯಾವತ್ತೋ ಹೇಳಿದೀನಿ. ಇನ್ಫ್ಯಾಕ್ಟ್ ನಾನು ಪ್ರಾಪರ್ಟಿ ನಿನ್ನ ಹೆಸರಿಗೆ ಯಾವತ್ತೋ ಆಗ್ತಾ ಇತ್ತು, ನಾನು ಹೇಳಿದ ಕಂಡೀಷನ್ಗೆ ಒಪ್ಪಿದ್ದರಿ ಎಂದವರು ಮಗಳನ್ನು ಮಣಿಸಲೇಬೇಕೆಂದು ದೃಢ ನಿರ್ಧಾರ ತೆಗೆದುಕೊಂಡಂತೆ ಇತ್ತು. ಡ್ಯಾಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ಮಗು ಮಕ್ಕಳು ಅಂತ ತಲೆಕಿಡಿಸಿ ಕೂರುವಷ್ಟು ತಾಳ್ಮೆ ನನ್ನಲ್ಲಿ ಇಲ್ಲ. ಆಗೋ ಕಾಲಕ್ಕೆ ಎಲ್ಲ ಆಗತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮ ಕಂಪನಿ ಹೆಸರು ಮಾಡದೆ ನಾನು ಮಕ್ಕಳ ಬಗ್ಗೆ ಏನೂ ಯೋಚನೆ ಮಾಡಲ್ಲ. ನೀವು ನನ್ನ ಹೆಸರಿಗೆ ಪ್ರಾಪರ್ಟಿ ಮಾಡದೆ ಯಾವ ರೂಲ್ಸ್ ಕೂಡ ಕಂಪನಿಯಲ್ಲಿ ತರೋ ಹಾಗೇ ಇಲ್ಲ. ಡೈರೆಕ್ಟರ್ಸ್ ಪೇಪರ್ಸ್ಗೆ ಸೈನ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದರಲ್ಲಿ ಇನ್ನೂ ಕೆಲವರು ಕಂಪನಿ ಮುಳುಗಿಸ್ಬೇಕು ಅಂತ ಕೂತಿದ್ದಾರೆ. ಮೊದಲು ನಾನು ಬೋರ್ಡ್ ಮೆಂಬರ್ಸ್ನ ಚೇಂಜ್ ಮಾಡಬೇಕು. ಡೈರೆಕ್ಟರ್ಸ್ಗೆ ಬೋರ್ಡ್ ಮೆಂಬರ್ಶಿಪ್ನಿಂದ ತೆಗೆದುಹಾಕಿ ಹೊಸಬರನ್ನು ಸೆಲೆಕ್ಟ್ ಮಾಡಬೇಕು ಎಂದು ಹೇಳಿದರೆ, ಓಕೆ, ನೀನು ಅನ್ಕೊಂಡದ್ದು ಮಾಡು ತಶ್, ಬಟ್ ಮೊದಲು ನನ್ನ ಕಂಡೀಷನ್ ಪೂರ್ತಿಯಾಗ್ಲಿ. ಆಗ್ಲೇ ನಾನು ಪ್ರಾಪರ್ಟಿ ನಿನ್ನ ಹೆಸರಿಗೆ ಮಾಡೋದು. ಮದುವೆಯಾಗಿ ಮಕ್ಕಳು ಆದ ಮೇಲೆಯೂ ಎಷ್ಟೋ ಜನ ಸ್ತ್ರೀಯರು ಅವರವರ ವೃತ್ತಿಯಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಹೊರನಡೆದರೆ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ತನ್ನ ಕೋಪ ಹೊರಹಾಕಿದ ತಶ್ಗೆ ತಂದೆಯ ಮೇಲೆಯೇ ಕೋಪ. ಮಗಳನ್ನು ಬಗ್ಗಿಸಲೇಬೇಕೆಂದುಕೊಂಡವರು ಯಾವುದೇ ಕಾರಣಕ್ಕೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲು ತಯಾರಿಲ್ಲ. ಒಟ್ನಲ್ಲಿ ಬಿಸ್ನೆಸ್ ಫೀಲ್ಡ್ನಲ್ಲಿ ಹೆಸರು ಮಾಡಲೇಬೇಕಿತ್ತು. ತಕ್ಷ್ ಒಂದು ಕ್ಷಣ ಬಿಸಿ ತುಪ್ಪ ಆಗಿದ್ದ. ಈತ ನುಂಗಲೂ ಆಗದೆ ಉಗಳಲೂ ಆಗದೆ ನುಂಗುವಂತಹ ಪರಿಸ್ಥಿತಿಯಲ್ಲಿದ್ದಳು ತಶ್. ತಂದೆಯತ್ತ ನೋಟವನ್ನು ಹರಿಸದ ತಶ್
ತನ್ನ ಪಾಡಿಗೆ ತಾನು ತಿಂಡಿ ತಿನ್ನುತ್ತಾ ಕೂತರೆ ಮಗಳನ್ನು ಕಿರುಗಣ್ಣಿನಲ್ಲೇ ಗಮನಿಸುತ್ತಾ ಕೂತವರು ತಮ್ಮ ನಿರ್ಧಾರ ಬದಲಾಯಿಸುವ ಯೋಚನೆ ಮಾಡಲೇ ಇಲ್ಲ. ತಕ್ಷ್ ಅಪ್ಪ ಮಗಳನ್ನು ಗಮನಿಸುತ್ತಿದ್ದರೆ ಅವನಿಗೆ ಮುಂಬೈ ಹೋಗಲು ಇನ್ನೊಂದು ವಾರದ ಗಡವು ಬಾಕಿಯಿತ್ತು. ತಾನು ಅಂದುಕೊಂಡದ್ದನ್ನು ಮಾಡಿ ಮುಗಿಸಿದ ಗೆಲುವು ಯಾರ ಅರಿವಿಗೂ ಬರಲೇ ಇಲ್ಲ. ಅವನು ಗೆಲುವಿನ ನಗೆ ಬೀರುತ್ತಿದ್ದರೆ ತಂದೆ ಮಗಳು ಮಾತ್ರ ಮಾತು ಬಿಟ್ಟಿದ್ದರು. ಇದೇ ಕೋಪದ ದಿನಚರಿಯಲ್ಲಿ 2 ದಿನ ಸದ್ದಿಲ್ಲದೆ ಪಾಸಾಗಿತ್ತು. ಅಂದು ಸಂಜೆ ಪೂರ್ಣಾ ಹಾಗೂ ವಿನಯ್ ಅವರು ತಮ್ಮ ಸ್ನೇಹಿತನ ಮನೆಯಲ್ಲಿ ಪಾರ್ಟಿ ಇದೆ ಎಂದು ಹೊರಟು ನಿಂತರೆ ಮನೆಯಲ್ಲಿ ತಶ್ ಇಬ್ಬರೇ. ಕಿತ್ತಳೆ ಹಣ್ಣಿನ ಜ್ಯೂಸ್ ಫ್ರಿಜ್ನಿಂದ ತೆಗೆದು 2 ಲೋಟಕ್ಕೆ ಹಾಕಿದ ತಶ್ ದುಡುಕಿನ ನಿರ್ಧಾರಕ್ಕೆ ಕೈ ಹಾಕಿದ್ದಳು. ಸಮಯಕ್ಕಾಗಿ ಕಾದು ಕೂತವಳಿಗೆ ಡ್ಯಾಡ್ ಮಾಮ್ ಆಚಿ ಹೋದ ಸಂದರ್ಭ ತಾನಾಗಿಯೇ ಉಲಿದು ಬಂದಿತ್ತು. ಹಾಗೆಯೇ ಮದುವೆಯ ಸಂದರ್ಭದಲ್ಲಿ ಮಾಡಿಕೊಂಡ ಕಾಂಟ್ರಾಕ್ಟ್ ಸಹಿತ ನೆನಪಾಗಿತ್ತು. ತಾನು ತಾಯಿಯಾದರೂ ತನ್ನನ್ನು ಬಿಟ್ಟು ಹೋಗಲೇಬೇಕು, ಮಗುವಿಗೂ ತಂದೆಗೂ ಯಾವುದೇ ಸಂಬಂಧ ಇಲ್ಲ ಎಂದು. 3 ಗುಳಿಗೆಯನ್ನು 2 ಲೋಟದಲ್ಲಿ ಹಾಕಿದವಳು ಚೆನ್ನಾಗಿ ಮಿಕ್ಸ್ ಮಾಡಿ 2 ಲೋಟವನ್ನು ಕೈಗೆತ್ತಿಕೊಂಡು ರೂಮಿನತ್ತ ಹೆಜ್ಜೆ ಹಾಕಿದಳು. ಟ್ರೇ ಹಿಡಿದು ಬಂದವಳನ್ನು ನೋಡಿದ ತಕ್ಷಿಗೆ ಅನುಮಾನ. ಯಾವತ್ತೂ ಯಾರಿಗಾಗಿಯೂ 1 ಲೋಟ ನೀರು ಎತ್ತಿಕೊಡದವಳು ಇಂದು ಕೈಯಲ್ಲಿ ಜ್ಯೂಸ್ ಹಿಡಿದು ಬಂದರೆ ಹೇಗಾಗಬೇಡ ಪಾಪ ತಕ್ಷಿಗೆ. ಅವಳನ್ನೀ ನೋಡುತ್ತಿದ್ದವನ ಕೈಗೆ ಜ್ಯೂಸ್ ಟ್ರೇ ಇಟ್ಟವಳು, ತಗೋ ತಕ್ಷ್, ನಿನ್ನೊಂದಿಗೆ ಮುಖ್ಯವಾದ ವಿಷಯ ಮಾತಾಡುವುದು ಬಾಕಿ ಇದೆ ಎಂದಳು.